ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮಗೆಲ್ಲ ಒಂದು ಡಿಫ್ರೆಂಟ್ ಆದ ರೆಸಿಪಿ ತೋರಿಸ್ತಿದ್ದೀನಿ. ಅದೇನು ಅಂದರೆ ಕುದನೆಕಾಯಿಯ ಪಲ್ಯ. ಇದನ್ನು ಇಂಗ್ಲೀಷಲ್ಲಿ ಟರ್ಕಿ ಬೆರಿ ಅಂತಾರೆ, ತಮಿಳಲ್ಲಿ ಸುಂಡಕಾಯಿ ಅಂತಾರೆ, ತೆಲುಗುಲಿ ಉಸ್ತಿಕಾಯಿ ಅಂತಲೂ ಹೇಳ್ತಾರೆ. ಇದರಿಂದ ಆರೋಗ್ಯಕ್ಕೆ ಏನು ಲಾಭಗಳು ಅಂತ ನೋಡೋಣ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಿರುತ್ತದೆ. ಇದು ಅನಿಮಿಯಾ ಇರೋರು ಉಪಯೋಗಿಸೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚು ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಆಗಾಗ ಉಪಯೋಗಿಸೋದ್ರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಮತ್ತು ಎದೆಯಲ್ಲಿ ಕಫ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಮಾಮೂಲಿಯಾಗಿ ಹೊಟ್ಟೆಯಲ್ಲಿ ಹುಳ ಇದ್ದಾಗ ಸಿರಪ್ ಅಥವಾ ಟ್ಯಾಬ್ಲೆಟ್ ತೊಗೋತಾರೆ ಕೆಲವರು. ನೀವು ಇದನ್ನು ಈ ರೀತಿ ಪಲ್ಯ ಮಾಡಿಕೊಂಡು ಅಥವಾ ಹುಳಿ ಮಾಡಿಕೊಂಡು 15 ದಿನಕ್ಕೊಮ್ಮೆ ತೊಗೊಂಡ್ರೆ ನಿಮಗೆ ಹೊಟ್ಟೆಯಲ್ಲಿ ಹುಳ ಎಲ್ಲ ಬರೋದಿಲ್ಲ. ಇದನ್ನು ಆಗಾಗ ಉಪಯೋಗಿಸೋದ್ರಿಂದ ಇರ್ರೆಗ್ಯುಲರ್ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಗುಣ ಆಗುತ್ತೆ. ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ. ಇದು ನೋಡೋಕ್ಕೆ ಸ್ವಲ್ಪ ಬಟಾಣಿ ಥರನೇ ಇರುತ್ತೆ, ಆದರೆ ಸ್ವಲ್ಪ ಕಹಿ ಇರುತ್ತೆ. ನಿಮಗೆ ಇದು ಹಳ್ಳಿಗಳ ಕಡೆ ತುಂಬ ಈಸಿಯಾಗಿ ಸಿಗುತ್ತೆ, ಸಿಟೀಲಿ ಸ್ವಲ್ಪ ಕಷ್ಟನೇ ಸಿಗೋದು. ನಿಮಗೆ ಹಸಿದು ಸಿಗಲಿಲ್ಲ ಅಂದರೆ ಸೂಪರ್ ಮಾರ್ಕೆಟ್ಸಲ್ಲಿ ಡ್ರೈ ಆಗಿರೋದನ್ನು ಮಾರ್ತಾರೆ, ಅದನ್ನು ವತ್ತಲ್ ಅಂತ ಕರೀತಾರೆ. ಅದನ್ನು ತಗೊಂಡು ನೀವು ಚಟ್ನಿ ಪುಡಿ ಅಥವಾ ವತ್ತ ಕೊಳಂಬು ಮಾಡಬಹುದು. ಮತ್ತು ಇಲ್ಲ ಅಂದರೆ ಹಾಗೇನೂ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ನಬಹುದು. ಈಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಕುದನೆಕಾಯಿ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಕಡಲೆ ಬೀಜ ಹುರ್ಕೊಂಡಿರೋದು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಮತ್ತು 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಸೇರಿಸಿ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಧನಿಯಾ 1 ಟೇಬಲ್ ಸ್ಪೂನಷ್ಟು, 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಸಾಸಿವೆ, 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಿಂಗು ಚಿಟಿಗೆಯಷ್ಟು, ಎಣ್ಣೆ ಸ್ವಲ್ಪ. ನಾನು ಫಸ್ಟೀಗ ಆ ಕುದನೆಕಾಯಿ ಅಥವಾ ಟರ್ಕಿ ಬೆರಿನ ಜಜ್ಕೋತಾ ಇದ್ದೀನಿ. ಫಸ್ಟ್ ನೀವು ತೊಳ್ಕೊಂಬಿಡಬೇಕು, ತೊಳ್ಕೊಂಡು ಜಜ್ಕೋಬೇಕು. ಜಜ್ಜಿಬಿಟ್ಟು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಜಜ್ಜದ ಮೇಲೆ ಅದನ್ನು ತೊಳ್ಕೊತಾರೆ. ಬಟ್ ನಿಮ್ಗೆ ಅದರಲ್ಲಿರೋ ಬೀಜ ಎಲ್ಲ ಹೊಟ್ಟೋದ್ರೆ ಅದರಲ್ಲಿರೋ ಲಾಭಗಳು ಏನೂ ಸಿಗೋದಿಲ್ಲ. ನೋಡಿ, ಈ ಥರ ಜಜ್ಜಿಟ್ಕೋಬೇಕು. ನಾನೀಗೊಂದು ಪ್ಯಾನ್ ತೊಗೊಂಡು ಅದರಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಈಗ ನಾನು ಬಿಳಿ ಎಳ್ಳೂ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ, ಧನಿಯಾ ಮತ್ತು ಕಡಲೆ ಬೀಜ ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ಕಾಯಿ ತುರಿನೂ ಸೇರಿಸ್ಕೊಂಡು ಸುಮ್ಮನೆ ಒಂದು ಸರಿ ರೋಸ್ಟ್ ಮಾಡಿಕೊಂಡು ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನು ಪುಡಿ ಮಾಡಿ ಇಟ್ಕೋಬೇಕು ಸಪ್ರೇಟಾಗಿ. ಈಗೊಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಹಿಂಗು ಸೇರಿಸ್ಕೋಬೇಕು. ಈಗ ಜಜ್ಜಿಟ್ಕೊಂಡಿದ್ವಲ್ಲ ಕುದನೆಕಾಯಿ, ಅದನ್ನೆಲ್ಲ ಸೇರಿಸ್ಬಿಟ್ಟು ಸುಮ್ಮನೆ ಒಂದು ಸರಿ ಈ ಥರ ಫ್ರೈ ಮಾಡಿಬಿಟ್ಟು ನಾನು ಮುಚ್ಚಿಡ್ತಾ ಇದ್ದೀನಿ ಒಂದು ಲಿಡ್ನ. ಒಂದು 15 ನಿಮಿಷ ಆಗಬೇಕು ಇದು ಬೇಯೋದಕ್ಕೆ. ನಿಮಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನೀರು ಚಿಮುಕಿಸ್ತಾ ಇರಬೇಕು. ನೀವು ಮುಟ್ಟು ನೋಡಿದ್ರೇ ಗೊತ್ತಾಗ್ಬಿಡತ್ತೆ ನಿಮಗೆ ಬೆಂದಿದೆಯಾ ಇಲ್ವಾ ಅಂತ.
ನೋಡಿ ಈಗ ಬೆಂದಿದೆ. ನಿಮಗೆ ಕಲರು ಸ್ವಲ್ಪ ಚೇಂಜ್ ಆಗಿರುತ್ತೆ, ನೋಡಿದ್ರೇ ಗೊತ್ತಾಗುತ್ತೆ. ಈಗ ನಾನು ಮಿಕ್ಸಿಗೆ ಮಾಡ್ಕೊಂಡಿದ್ದೆಲ್ಲ ಆ ಪೌಡರು ಅದನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ. ಬೇಕಾದರೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ. ನಾನಿಲ್ಲಿ ಬೆಲ್ಲ ಏನೂ ಸೇರಿಸಿಲ್ಲ, ಏಕೆಂದರೆ ಸ್ವಲ್ಪ ಕಹಿ ಇರುತ್ತಲ್ಲ, ಸೊ ಬೆಲ್ಲ ಸೇರಿಸಿದ್ರೂ ರುಚಿ ಚೆನ್ನಾಗಿರುತ್ತೆ. ಬೆಲ್ಲನೂ ಹಾಕಿ ಇನ್ನೊಂದು ಸರಿ ಫ್ರೈ ಮಾಡಿ ಲಿಡ್ ಮುಚ್ಚಿಟ್ಟು 1-2 ನಿಮಿಷ ಬೇಯಕ್ಕೆ ಬಿಡಿ. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ನೀವು ಹಾಗೇನೂ ಸೇವಿಸಬಹುದು, ಇಲ್ಲಾಂದರೆ ಅನ್ನದ ಜೊತೆ ನಂಚ್ಕೋಬಹುದು. ನಿಮ್ಮದೇ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ.